ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ನಿಜವಾದ ಸೀತಾಫಲ ಹಣ್ಣನ್ನು ಬಳಸ್ಕೊಂಡು ಒಂದು ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಐಸ್ ಕ್ರೀಮ್ ಮಾಡೋಣ ಅಂತ. ಈ ಐಸ್ ಕ್ರೀಮ್ ಮಾಡೋಕ್ಕೆ ಎಲೆಕ್ಟ್ರಿಕ್ ಬೀಟರ್ ಆಗಲಿ, ವಿಪನ್ ಕ್ರೀಮ್ ಆಗಲಿ, ಕಂಡೆನ್ಸ್ ಮಿಲ್ಕ್ ಆಗಲಿ ಬಳಸಿಲ್ಲ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಇಷ್ಟು ಸಾಫ್ಟ್ ಆ್ಯಂಡ್ ಕ್ರೀಮ್ ಆಗಿರುವ ಐಸ್ ಕ್ರೀಮ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಮನೆಯಲ್ಲಿ ಸೀತಾಫಲ ಹಣ್ಣು ಜಾಸ್ತಿ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಅಥವಾ ಸೀತಾಫಲ ಹಣ್ಣು ಸ್ವೀಟ್ನೆಸ್ ಕಮ್ಮಿ ಇದೆ, ತಿನ್ನೋದಕ್ಕೂ ಆಗ್ತಿಲ್ಲ ಅನ್ನೋ ಟೈಮ್ನಲ್ಲಿ ಮಿಕ್ಸಿ ಜಾರ್ನ ಉಪಯೋಗಿಸ್ಕೊಂಡು ಈ ರೀತಿ ಕ್ರೀಮಿಯಾಗಿ ಐಸ್ ಕ್ರೀಮ್ನ ಮಾಡಿ ಕನ್ವರ್ಟ್ ಮಾಡ್ಕೋಬೋದು. ಬನ್ನಿ ಇವಾಗ ಸೀತಾಫಲ ಹಣ್ಣನ್ನು ಬಳಸ್ಕೊಂಡು ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಸೀತಾಫಲ ಹಣ್ಣು ಐಸ್ ಕ್ರೀಮ್ ಅಂತ ಹೇಳಿದ್ಮೇಲೆ ಸೀತಾಫಲ ಮೇನ್ ಬೇಕಲ್ವಾ. ನಾನಿಲ್ಲಿ ಅರ್ಧ kg ಸೀತಾಫಲ ತೊಗೊಂಡಿದ್ದೀನಿ. ಇದರಲ್ಲಿ ಇರೋ ಬೀಜ, ಸಿಪ್ಪೆ ಎಲ್ಲ ತೆಗೆದೆ ಬರೀ ತಿರುಳು ಮಾತ್ರ 1/4 kg ಅಷ್ಟು ಸಿಗುತ್ತೆ. ನಾನಿಲ್ಲಿ ಚಾಪರ್ ಯೂಸ್ ಮಾಡ್ತಾ ಇದ್ದೀನಿ. ಚಾಪರ್ ಯೂಸ್ ಮಾಡಿದ್ರೆ 10 ಸೆಕೆಂಡಲ್ಲಿ ಆಗಿಬಿಡುತ್ತೆ, ಈಸಿಯಾಗಿ ಆಗಿಬಿಡುತ್ತೆ. ಹಾಗೆ ಈಸಿಯಾಗಿ ತಿರುಳು ಕೂಡ ಸಿಕ್ಬಿಡುತ್ತೆ. ಸೀತಾಫಲ ಹಣ್ಣಲ್ಲಿ 2 ಥರ ಸಿಗುತ್ತೆ. ಒಂದು ನಾರ್ಮಲಾಗಿ ಎಲ್ಲ ಕಡೆ ಸಿಗುವ ಸೀತಾಫಲ ಹಣ್ಣು, ಮತ್ತು ಇನ್ನೊಂದು ಸಖತ್ ಸ್ವೀಟ್ ಇರುತ್ತೆ. ಆ ಹಣ್ಣು ಏನಾದರೂ ನೀವು ತೊಗೊಂಡ್ರೆ ಸಕ್ಕರೆ ಕಡಿಮೆ ಹಾಕ್ಕೊಳ್ಳಿ ಐಸ್ ಕ್ರೀಮ್ ಮಾಡ್ಕೋಬೇಕಾದ್ರೆ, ಇಲ್ಲಾಂದರೆ ಹೆವಿ ಸ್ವೀಟ್ ಆಗಿಬಿಡುತ್ತೆ. ಸೀತಾಫಲ ಹಣ್ಣು ಬ್ಲೇಡ್ ಸುತ್ತ ಹಾಕೊಂಡಿದ್ದೀನಿ ನೀಟಾಗಿ ಆಗಲಿ ಅಂತ. ಒಂದು 5 ರಿಂದ 10 ಸಲ ಈ ರೀತಿ ಎಳ್ಕೊಂಡ್ರೆ ಬೀಜ ಬೇರೆ ಹಣ್ಣು ಬೇರೆ ಆಗಿಬಿಡುತ್ತೆ. ಮತ್ತು ಇದರಲ್ಲಿ ಬೀಜ ಇರುತ್ತಲ್ಲ, ಅದೆಲ್ಲ ಒಡೆದೋಗೋ ರೀತಿಲಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಬರೀ ಹಣ್ಣು ಮಾತ್ರ ಬೇರೆ ಆಗಬೇಕು ಅಷ್ಟೇ. ಚಾಪರ್ ಇಲ್ಲ ಅನ್ನೋದಿದೆ, ಬರೀ ಕೈಯಲ್ಲೂ ಕೂಡ ನಾವು ಮಾಡ್ಕೋಬೋದು. ಬೀಜ ಬೇರೆ ಹಣ್ಣು ಬೇರೆ ಮಾಡ್ಕೋಬೋದು. ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಲೇಟ್ ಆಗುತ್ತೆ. ಅದಕ್ಕೆ ನಾನು ಚಾಪರ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಬೀಜ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ನಾನು ಇವಾಗ ಇದನ್ನು 1/4 kg ಅಷ್ಟು ಸೀತಾಫಲ ಹಣ್ಣಿನ ತಿರುಳನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. 1/4 kg ಅಂದರೆ 250 ml, 1 ಕಪ್ನಷ್ಟು ಸಿಗುತ್ತೆ. ನೆಕ್ಸ್ಟ್ ನಾವು ಹಣ್ಣೆಷ್ಟು ತೊಗೊಂಡಿರ್ತೀವೋ ಅಷ್ಟೇ ಸಮ ಪ್ರಮಾಣದಲ್ಲಿ ಫ್ರೆಶ್ ಕ್ರೀಮ್ನ ತೊಗೋಬೇಕು. ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ. 250 ml 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ನಾನಿಲ್ಲಿ 1 ಗಂಟೆಗಳ ಕಾಲ ಡೀಪ್ ಫ್ರೀಸರ್ನಲ್ಲಿ ಇಟ್ಕೊಂಡಿದ್ದೆ ಈ ಫ್ರೆಶ್ ಕ್ರೀಮ್ನ, ಸ್ವಲ್ಪ ಗಟ್ಟಿಗೆ ಆಗುತ್ತೆ ಅಂತ, ಐಸ್ ಕ್ರೀಮ್ ಟೆಕ್ಸ್ಚರ್ ಬರಲಿ ಅಂತ. ಇದಕ್ಕಾಗಿ ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಒಂದು ಸಿಂಪಲ್ ಆದಂಥ ಐಸ್ ಕ್ರೀಮ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ನಾನು 250 ಗ್ರಾಮ್ನಷ್ಟು ಸೀತಾಫಲ ಹಣ್ಣಿನ ತಿರುಳು ತೊಗೊಂಡಿದ್ದೀನಿ. ನೆಕ್ಸ್ಟು ಅಮೂಲ್ ಫ್ರೆಶ್ ಕ್ರೀಮ್ನ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ 95 ಗ್ರಾಮ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 95 ಗ್ರಾಮ್ನಷ್ಟು ಸಕ್ಕರೆ ತೊಗೊಳ್ಳೋದಕ್ಕೆ ಒಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ. 95 ಗ್ರಾಮ್ ಅಂದರೆ ಒಂದು ಸಣ್ಣ ಸ್ಪೂನ್ ಬರುತ್ತಲ್ಲ, ಈ ಟೀ ಸ್ಪೂನಲ್ಲಿ 11 ಸ್ಪೂನ್ನಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. ನೀವು ತೊಗೊಂಡಿರೋದು ಸೀತಾಫಲ ಹಣ್ಣು ಜಾಸ್ತಿ ಸ್ವೀಟ್ ಇದ್ದರೆ 2-3 ಸ್ಪೂನು ಸಕ್ಕರೆ ಕಮ್ಮಿ ಮಾಡಿ. ನೆಕ್ಸ್ಟು ಐಸ್ ಕ್ರೀಮ್ದು ಫ್ಲೇವರ್ ಎನ್ಹಾನ್ಸ್ ಮಾಡೋದಕ್ಕೆ ಇದಕ್ಕೆ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ನಿಮ್ಮ ಹತ್ರ ಯಾವುದೇ ಇದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ 3-4 ಡ್ರಾಪ್ಸ್ ಅಷ್ಟು. ಇನ್ ಕೇಸ್ ಇದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಮಿಕ್ಸಿ ಜಾರ್ನಲ್ಲಿ ಒಂದು 20 ರಿಂದ 30 ಸೆಕೆಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಒಂದು ಫ್ಯಾಂಟಾಸ್ಟಿಕ್ ಐಸ್ ಕ್ರೀಮ್ ಮಿಕ್ಸ್ಚರ್ ರೆಡಿ ಆಗಿಬಿಡುತ್ತೆ. ಯಾವುದಾದ್ರೂ ಗಾಳಿ ಆಡದೇ ಇರೋವಂಥ ಬಾಕ್ಸ್ನಲ್ಲಿ ಹಾಕಿ 8 ರಿಂದ 10 ಗಂಟೆಗಳ ಕಾಲ ಡೀಪ್ ಫ್ರೀಸರ್ನಲ್ಲಿ ಐಸ್ ಕ್ರೀಮ್ ಸೆಟ್ ಆಗೋದಕ್ಕೆ ಇಟ್ಬಿಡಬೇಕು. ಒಂದೊಂದು ಸಲ ಫ್ರಿಡ್ಜ್ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಮಿನಿಮಮ್ ಒಂದು 5 ರಿಂದ 6 ಗಂಟೆ ಆದರೂ ಸೆಟ್ ಆಗಿಬಿಡುತ್ತೆ ಇದು. ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಬಹುದಂಥ ಐಸ್ ಕ್ರೀಮ್ ರೆಸಿಪಿ ಇದು. ಇದನ್ನು ಒಂದು ರಾತ್ರಿ ಪೂರ್ತಿ ಐಸ್ ಕ್ರೀಮ್ ಸೆಟ್ ಆಗೋದಕ್ಕೆ ಬಿಟ್ಬಿಡ್ತೀನಿ, ಬೆಳಗ್ಗೆ ಎದ್ದು ತೆಗಿತೀನಿ. ಇವಾಗ ಈ ಬಾಕ್ಸ್ಗೆ ಕವರ್ನ ಕ್ಲೋಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ತಾ ಇದ್ದೀನಿ ಗಾಳಿ ಆಡದಂತೆ. ಇದನ್ನು ಕ್ಲೋಸ್ ಮಾಡಿದ್ಮೇಲೆ ನಾನು ಫ್ರಿಜ್ನಲ್ಲಿ ಎತ್ತಿಟ್ಬಿಟ್ಟು ರಾತ್ರಿ ಪೂರ್ತಿ ಹಾಗೆ ಬಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಒಂದು 10 ರಿಂದ 15 ನಿಮಿಷ ರೂಮ್ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆಗೋದಕ್ಕೆ ಇದನ್ನು ಬಿಟ್ಬಿಡಬೇಕು. ಈ ಐಸ್ ಕ್ರೀಮ್ ಪೂರ್ತಿ ಹಣ್ಣು ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಸ್ವೀಟಾಗಿ ಇರುವಂತಹ ಸಖತ್ತಾಗಿ ಇರುವಂತಹ ಸೀತಾಫಲನ ತೊಗೊಂಡ್ರೆ ಐಸ್ ಕ್ರೀಮ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಸಪ್ಪೆ ಇದ್ದೆ ಚೆನ್ನಾಗಿಲ್ಲ ಅನ್ನೋದಿದ್ರೆ ಹಾಗೆ ಐಸ್ ಕ್ರೀಮ್ ಇರುತ್ತೆ.
ಒಂದೊಂದು ಸಲ ಸೀತಾಫಲ ಹಣ್ಣು ಲೈಟಾಗಿ ಹುಳಿ ಇರುತ್ತೆ, ಜಾಸ್ತಿ ಹಣ್ಣಾದರೆ ಐಸ್ ಕ್ರೀಮ್ ಕೂಡ ಲೈಟಾಗಿ ಹುಳಿ ಬರೋ ಥರ ಚಾನ್ಸಸ್ ಇರುತ್ತೆ. ಈ ಫ್ರೆಶ್ ಕ್ರೀಮ್ ಬಂದು ಹಾಲಿನ ಡೈರಿನಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ಟೈಮ್ ಸೀತಾಫಲ ಹಣ್ಣು ಮನೆಯಲ್ಲಿ ಇದ್ದಾಗ ಈ ಥರ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ನೋಡಿದ್ರಲ್ಲ ಇಷ್ಟೊತ್ತು ಸೀತಾಫಲ ಹಣ್ಣಿಂದ ಯಾವ ಥರ ಐಸ್ ಕ್ರೀಮ್ನ ಮಾಡ್ಕೋಬೋದು ಅಂತ ತಿಳಿತಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.